ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 50ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 51ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿಜ ಹೇಳಬೇಕಂದ್ರೆ ನಾವೆಲ್ಲ ಮೇಡ್ ಫಾರ್ ಈಚ್ ಅದರ್, ನೀವು ಮೇಡ್ ಫಾರ್ ಈಚ್ ಅದರ್, ಒಬ್ರಿಗೊಬ್ರು ಅಂತ ದೇವರೇ ಸೃಷ್ಟಿ ಮಾಡಿರೋ ಥರ. ಶರು, ಪ್ಲೀಸ್, ಸನ್ಯಾಸತ್ವ, ಮಣ್ಣು ಮಸಿ ಇದೆಲ್ಲದರಿಂದ ಆಚೆ ಬಂದು ನೋಡು, ಬದುಕು ಸುಂದರವಾಗಿದೆ. ನೀನು ಒಂಟಿಯಾಗಿದ್ದರೆ ನಾನು ಹೇಗೆ ಮೆಂಟ್ಲು ಜೊತೆ ಖುಷಿಯಾಗಿರಲಿ ಹೇಳು? ಆಂಟಿಗೂ ನೀನು ಹೀಗಿರೋದನ್ನು ನೋಡೋಕ್ಕಾಗೋದಿಲ್ಲ ಹೇಳು ಅಂದಳು ನಕ್ಷತ್ರ. ಸದ್ಯಕ್ಕೆ ಯಾವ ಯೋಚನೆಯೂ ಬೇಡ, ಬಾ ನೀನು ಮೊದಲು ನಿನ್ನ ಎಂಗೇಜ್ಮೆಂಟ್ ಮುಗೀಲಿ ಎಂದು ಶರದಿ ಹೇಳುವಾಗಲೇ ಸ್ಕೂಬಾ ಡೈವಿಂಗ್ ಅಂತ ಹೋಗಿದ್ದವರು ಹೊರಗಡೆ ಬಂದಿದ್ದರು. ಏನೂ ತೊಂದರೆ ಆಗಲಿಲ್ಲ ತಾನೇ ವಿಚಾರಿಸಿದಳು ಶರದಿ ಸತಿಯೆಡೆಗೆ ನೋಡುತ್ತಾ. ಎಷ್ಟು ಸೂಪರ್ವಾಗಿತ್ತು ಗೊತ್ತಾ, ಅಂಡರ್ ವಾಟರ್ನಲ್ಲಿ ಫೋಟೋಸ್ ತಗೊಂಡ್ವಿ. ಕನಸು ನನಸಾದ ಖುಷಿ ಸ್ನೇಹಾಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನೀನೇನೋ ಅಂಡರ್ ವಾಟರ್ನಲ್ಲಿ ಕಾಫಿ ಮಾಡ್ತಿದ್ದ, ಟ್ರೈ ಮಾಡೋದಲ್ವಾ ಯತಿಯನ್ನು ಕೆಣಕಿದಳು ನಕ್ಷತ್ರ. ಎಲ್ಲರೂ ನಗೆಗಡಲಲ್ಲಿ ತೇಲಿದ್ದರು. ಹಾಡಿ ಕುಣಿದು ಕುಪ್ಪಳಿಸಿ ಖುಷಿಯಿಂದ ಮತ್ತೊಂದಷ್ಟು ಸಮಯ ಅಲ್ಲಿ ಕಳೆದು ಕಾಟೇಜ್ಗೆ ಹಿಂದಿರುಗಿದ್ದರು. ನೈಟ್ ಕಡಲ ತಡಿಯಲ್ಲಿ ಫೈರ್ ಕ್ಯಾಂಪ್ ಹಾಕಿಕೊಂಡು ಹುಣ್ಣಿಮೆಯ ಬೆಳದಿಂಗಳಲ್ಲಿ ಎಲ್ಲರೂ ಮೈಮನ ದಣಿಯೇ ಹೆಜ್ಜೆ ಹಾಕಿ ಕುಣಿದರು. ಮರುದಿನ ಎಲ್ಲರಿಗೂ ನೆನಪಿನ ಕಾಣಿಕೆಯಾಗಿ ಉಡುಗೊರೆಗಳನ್ನು ಕೊಂಡರು. ನಕ್ಷತ್ರಳ ಅಪೇಕ್ಷೆಯಂತೆ ನವೀನ್ ಯೋಜನೆ ಮಾಡಿದಂತೆ ಶರದಿ, ಸತೀಶ್, ಸ್ನೇಹ, ಯತೀಶ್ ಎಲ್ಲರೂ ಒಬ್ಬರಿಗೊಬ್ಬರು ಹತ್ತಿರ ಆಗಿದ್ರು. ಪಶ್ಚಿಮ ಘಟ್ಟಗಳನ್ನು ಹಿಂದಿರುಗುವಾಗ ರಸ್ತೆ ಬದಿಯಲ್ಲಿ ಮಾರಾಟಕ್ಕಿದ್ದ ಚೆಂದದ ಮರದ ಕೆತ್ತನೆಗಳ ಪೀಠೋಪಕರಣಗಳನ್ನು, ಗೃಹಾಲಂಕಾರಿ ವಸ್ತುಗಳನ್ನು ನೋಡಿದಾಗ ನಕ್ಷತ್ರ, ನವಿ ಕಾರ್ ನಿಲ್ಲಿಸು, ಅಲ್ಲೇನಾದರೂ ತಗೊಳ್ಳೋಣ ಮನೆಗೆ ಅಂತ ಹೇಳಿದ್ಲು. ತಗೊಳಪ್ಪ, ಮದುವೆ ಇನ್ನೂ 3 ವರ್ಷ, ಇವಾಗಲೇ ಮನೆ ಖರೀದಿ ಮಾಡ್ತಿದ್ದಾರೆ. ರೇಗಿಸುವ ಸರದಿ ಉಳಿದವರದ್ದಾಗಿತ್ತು. ಮನೇಲೇ ಬೇಕಾದಷ್ಟಿರುವಾಗ ಮತ್ತೇನು ತಗೋತೀಯಾ ಅಂದ ನವೀನ್ ಕಾರನ್ನು ಸೈಡ್ಗೆ ಹಾಕತ್ತ. ಏನೋ ತಗೋತೀನಿ ನಿಲ್ಲಿಸು ಅಂದಳು ಕೆನೆಗರುವಿನಂತೆ ನೆಗೆದು ಅಂಗಡಿಯ ಕಡೆಗೆ ಓಡುತ್ತಾ. ಕಲಾವಿದನ ಮೈಚಳಕವೇ ಮೈದೆಳೆದಂತಿದ್ದ ಮರದ ಈಸಿ ಚೇರ್ಗಳ ಕಡೆ ತೋರಿಸಿ, ನಂಗೆ ಈ ಚೇರ್ಗಳು ಬೇಕು ಕೊಡಿಸು ಅಂದಳು ಪಕ್ಕದಲ್ಲಿ ನಿಂತಿದ್ದ ನವೀನ್ಗೆ. ಉಯ್ಯಾಲೆ ಆದರೂ ತಗೊಂಡಿದ್ರೆ ಅಂದ ನವೀನ್ ರಾಗವೆಳೆಯುತ್ತಾ. ಚೇರ್ಸ್ ಯಾಕೆ ಅಂದಳು ಶರದಿಯು ಪಕ್ಕ ಬಂದು ನಿಂತ್ಕೊಳ್ತಾ. ಅಪ್ಪಂಗೆ ಮತ್ತೆ ಮಾವಂಗೆ ಎಂದಳು ನಕ್ಷತ್ರ. ಸಂಗಾತಿ ಜೊತೆಲಿದ್ರೆ ಸಾಕು, ಪ್ರಪಂಚನೇ ಮರೆಯೋ ಹುಡುಗಿರ ಮಧ್ಯೆ ನನ್ನ ಚುಕ್ಕಿ ಲಕ್ಷಕ್ಕೊಬ್ಳು. ಹೆಮ್ಮೆಯಾಗಿತ್ತು ನವೀನನಿಗೆ. ಹೆಗಲು ಬಳಸಿ ತಬ್ಕೊಂಡು ಎದೆಗರು ಒರಗಿಸಿಕೊಳ್ತಾ ಲವ್ ಯು ಅಂದ ಎಲ್ಲರ ಎದುರು. ಸರ್, ಅಂಗಡಿಯವ ಎಚ್ಚರಿಸಿದ್ದ. ಸಾರಿ, ಎಷ್ಟು ಆ ಚೇರ್ಸ್ ಅಂದ ನವೀನ್. ಪರವಾಗಿಲ್ಲ ಸರ್ ಎನ್ನುತ್ತಾ ಈಸಿ ಚೇರ್ಸ್ ಆ ಸರ್ ನೋಡಿ, ಕಪ್ಪು ತೇಗದ ಮರ, ನಾಟ ಮುಟ್ಟಿಂದ ಮಾಡಿರೋವು, ಒಂದಕ್ಕೆ 12,000 ಅಂತ ಅಂಗಡಿಯವ ಹೇಳಿದ್ದ. 3 ಬೇಕು, ಒಂದು ರೇಟ್ ಹೇಳು ಎಂದು ಚೇರ್ಗಳನ್ನು ಮುಟ್ಟಿ ಮರದ ಕ್ವಾಲಿಟಿ ಚೆಕ್ ಮಾಡಿ 10,000ದಂತೆ ಕೊಂಡುಕೊಂಡು ಅಂಗಡಿಯವನನ್ನೇ ಕೇಳಿ ಟ್ರಾನ್ಸ್ಪೋರ್ಟ್ ಬುಕ್ ಮಾಡಿ ಚೇರ್ಗಳನ್ನು ಕಳಿಸಿದ್ದ. ಸುರಕ್ಷಿತವಾಗಿ ಊರು ತಲುಪುವಷ್ಟರಲ್ಲಿ ಆಗಲೇ ಸಂಜೆಯಾಗಿತ್ತು. ನಕ್ಷತ್ರ ಮನೆಯಲ್ಲಿ ಉಳಿದಿದ್ದ ಸ್ನೇಹ, ಶರದಿ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದ್ರು. 3 ದಿನ ಮಗಳನ್ನು ಬಿಟ್ಟಿರೋ ಅಷ್ಟರಲ್ಲಿ ವಿಶ್ವನಾಥರಿಗೆ 3 ವರ್ಷ ಕಳೆದ ಹಾಗಾಗಿತ್ತು. ಸಂತಸದಿಂದ ಬಂದಿಳಿದ ಮಗಳು ಅಳಿಯನ್ನ ನೋಡಿ ಸಮಾಧಾನವಾಗಿತ್ತು. ಮರುದಿನ ಟ್ರಾನ್ಸ್ಪೋರ್ಟ್ನಿಂದ ಚೇರ್ಗಳು ಸಹ ಬಂದಿದ್ವು. ಚೇರ್ ಕೈ ಸವರುತ್ತಾ ವಿಶ್ವನಾಥರು, ಅಪ್ಪಂಗೆ ವಯಸ್ಸಾಯಿತು ಅಲ್ವಾ ಮಗಳೇ ಅಂದರು. ಪಪ್ಪ ಎನ್ನುತ್ತಾ ತಬ್ಬಿಕೊಂಡಳು. ಗೌಡರಿಗೆ ಸೊಸೆಯ ಮೇಲಿನ ಪ್ರೀತಿ ತುಪ್ಪಟ್ಟಾಗಿತ್ತು. ಅಪ್ಪ, ಟೆರೆಸ್ನಲ್ಲಿ ಹಾಕ್ಬೋದಾ ಅಂದ ನವೀನ್ಗೆ. ಸದಾನಂದರು, ಬೇಡವೋ, ನಮ್ಮ ಸೊಸೆ ಪ್ರೀತಿಯಿಂದ ತಂದಿರೋದು, ನಮ್ಮ ರೂಮ್ಗಳಲ್ಲೇ ಇರಲಿ ಅಂದರು. ಸುಧಾತ್ ಆರೋಗ್ಯ ಕೂಡ ತುಂಬ ಸಂತೋಷ ಆಗಿತ್ತು. ಮನೆಯವರೆಲ್ಲರಿಗೂ ಟ್ರಿಪ್ ಫೋಟೋಸ್ ಎಷ್ಟು ನೋಡಿದ್ರೂ ಸಾಲದು. ಕೊನೆಗೆ ಸಂಜಯ್, ಅಣ್ಣ, ಅತ್ತೆ ಮಾವನ್ನು, ನಕ್ಷತ್ರ, ಜೀವನನ್ನು ಕರ್ಕೊಂಡು ಬಂದುಬಿಡು, ನಾಳೆ ಎಲ್ಲರೂ ಒಟ್ಟಿಗೆ ನೋಡಿದ್ರಾಯ್ತು, ಟಿವಿಗೆ ಸೆಟ್ ಮಾಡೋಣ ಅಂತ ಹೇಳ್ದ. ಒಳ್ಳೆ ಐಡಿಯಾ ಕಣೋ ಅಂದರು ತಾರಾ. ನಾಳೆ ಸಂಜೆ ವಿಶ್ವನಾಥ್ ಅವರನ್ನು, ಪೂರ್ಣಿಮಾ ಅವರನ್ನು ಕರ್ಕೊಂಡು ಬಾ, ಮಗಳನ್ನು ಕೊಡೋ ಮನೆ ಅಂತಾನೂ ನೋಡೋಕೆ ಬಂದಿಲ್ಲ ಒಂದು ಸಾರಿನೂ ಅವರು ಅಂದರು ಸುಧಾ. ಅಮ್ಮ ಚುಕ್ಕಿ ಎನ್ನುತ್ತಾ ಸಣ್ಣಗೆ ರಾಗವೆಳೆದ ನವೀನ್. ಕಳ್ಳ, 3 ದಿನ ಟ್ರಿಪ್ ಮಾಡ್ಕೊಂಡು ಬಂದಿದ್ದೀಯಾ, ಮತ್ತೆ ಚುಕ್ಕಿನಾ, ಅವಳನ್ನು ಬಿಡೋ ಸ್ವಲ್ಪ ಕಿವಿ ಹಿಂಡಿದರು ತಾರಾ. ಈ ಮನೆ ಸೊಸೆಯಾಗಿ ಬರೋಳು ಹಾಗೆಲ್ಲ ಡೈರೆಕ್ಟ್ ಬರೋ ಹಾಗಿಲ್ಲ ಅಂದರು ಸುಧಾ. ಇತ್ತ ನಕ್ಷತ್ರಳಿಗೆ ಅಪ್ಪನ ಬಳಿ ಎಷ್ಟು ಹೇಳಿದ್ರೂ ಸಾಲದು. ಮರುದಿನ ಗೌಡರೇ ನಕ್ಷತ್ರಳನ್ನು ನೋಡಿಕೊಂಡು ವಿಶ್ವನಾಥ್ ದಂಪತಿಗಳನ್ನು ಕರ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ರು. ಅರಳಿದ ನಕ್ಷತ್ರಳ ಮುಖ ನೋಡ್ತಾಳೆ ಗೌಡರಿಗೆ ಸಮಾಧಾನ ಆಗಿತ್ತು. ವಿಶ್ವನಾಥ್ ದಂಪತಿಗಳು ಮೊದಲ ಬಾರಿಗೆ ಗೌಡರ ಮನೆಗೆ ಬೀಗರಾಗಿ ಹೋಗಿ ಆತಿಥ್ಯ ಸವಿದು ಬಂದಿದ್ರು. ಜೀವನಂತೂ ಗೌಡರ ಮನೆಯನ್ನು ವರ್ಣಿಸಿದ್ದೇ ವರ್ಣಿಸಿದ್ದು.
ನವೀನ್ ಸ್ಟಡೀಸ್ನಲ್ಲಿ ಬ್ಯುಸಿಯಾಗಿದ್ದ. ಶರದಿ, ಸ್ನೇಹ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಗಂಟೆಗಟ್ಟಲೆ ಹರಡ್ತಾ ಇದ್ರು. ಹೀಗೆ ನೆಮ್ಮದಿಯಾಗಿ ದಿನಗಳು ಉರುಳ್ತಾ ಇದ್ವು. ಎಂಗೇಜ್ಮೆಂಟ್ ದಿನ ಹತ್ರ ಬರ್ತಾ ಇತ್ತು. ಎರಡೂ ಮನೆಗಳಲ್ಲೂ ಸಡಗರ, ಸಂಭ್ರಮ, ಕೈತುಂಬ ಕೆಲಸಗಳು. ನಿಶ್ಚಿತಾರ್ಥಕ್ಕೆ 9 ದಿನ ಮುಂಚೆ ಗೌಡರ ಮನೆ ದೇವರ ದೇವಸ್ಥಾನದಲ್ಲಿ ಸೊಸೆಯಾಗಿ ಬರುವವಳಿಂದ ಪೂಜೆಗಳನ್ನು ಮಾಡಿಸೋದಿತ್ತು. ಸುಧಾಮಣಿಯವರು ಪೂರ್ಣಿಮಾ ಅವರಿಗೆ ಕಾಲ್ ಮಾಡಿ ಆಹ್ವಾನಿಸಿದ್ರು. ವಿಶ್ವನಾಥರು ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಜೊತೆಗೆ ಸ್ನೇಹ ಕೂಡ ಬಂದಿದ್ಲು. ಅನಾರೋಗ್ಯದ ಕಾರಣದಿಂದ ಶರದಿ ಬರಲಾಗಲಿಲ್ಲ. ಕಲ್ಯಾಣಿಯಲ್ಲಿ ಗಂಗಾ ಪೂಜೆ ಮಾಡಿ ಸುಮಂಗಲೆಯರು ನಕ್ಷತ್ರಳಿಗೆ ಮಂಗಳ ಸ್ನಾನ ಮಾಡಿಸಿದ್ರು. ಗೌಡರ ಮನೆಯಿಂದ ತಂದಿದ್ದ ಸೀರೆಯನ್ನು ಸುಧಾಮಣಿ ಅವಳಿಗೆ ಕೊಟ್ಟಿದ್ರು, ಮಡಿ ಉಟ್ಟು ಬರಲು ಹೇಳಿ. ಸುಧಾಮಣಿಯವರ ಅಣತಿಯಂತೆ ಸೀರೆ ಉಟ್ಟು ಒದ್ದೆ ಕೂದಲನ್ನು ಇಳಿಬಿಟ್ಟು ಬಂದ ನಕ್ಷತ್ರ ನವೀನ್ ಕಣ್ಣಿಗೆ ಆಗ ತಾನೇ ಇಬ್ಬನಿಯಲ್ಲಿ ಮಿಂದೆದ್ದ ಹೂವಂತೆ ಕಾಣಿಸ್ತಾ ಇದ್ಲು. ತಾರಾ ಪಕ್ಕದಲ್ಲೇ ಕುಳಿತು ಪೂಜೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ರು. ಮಡಕೆಯೊಂದರಲ್ಲಿ ತಮ್ಮ ಜಮೀನಿನ ಮಣ್ಣನ್ನು ತುಂಬಿ ಅದರಲ್ಲಿ ಸಿರಿಧಾನ್ಯಗಳನ್ನು ಸೊಸೆಯಾಗುವವಳ ಕೈಯಲ್ಲಿ ಬಿತ್ತಿಸಿ ಆ ಮಡಕೆಯ ಬಾಯನ್ನು ಮಡಿಯಾದ ಬಿಳಿ ಬಟ್ಟೆಯಲ್ಲಿ ಮುಚ್ಚಿಸಿ ಅದನ್ನು ಸೊಸೆ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ದೇವಳದ ಗರ್ಭಗುಡಿಗೆ ಕೊಡಬೇಕಾಗಿತ್ತು. ಅರ್ಚಕರು ದಿನವೂ ಅದಕ್ಕೆ ನೀರನ್ನು ಬಟ್ಟೆ ಮೇಲಿಂದಲೇ ಸಿಂಪಡಿಸ್ತಿದ್ರು. 9 ದಿನಗಳ ನಂತರ ಮುಚ್ಚಿದ ಬಟ್ಟೆಯನ್ನು ತೆಗೆದು ನೋಡುತ್ತಲೇ ಆಗ ಮಡಕೆಯಲ್ಲಿದ್ದ ಸಿರಿಧಾನ್ಯದ ಕಾಳುಗಳು ಮೊಳಕೆ ಚೆನ್ನಾಗಿ ಬಂದಿದ್ರೆ ಮನೆ ಸುಭೀಕ್ಷವಾಗಿರುತ್ತದೆ ಎನ್ನುವುದು ಗೌಡರ ಮನೆತನದ ಪೂರ್ವಿಕರ ನಂಬಿಕೆ. ತಾರಾ ಹೇಳಿಕೊಟ್ಟ ಹಾಗೆ ಪೂಜೆ ಸಾಂಗವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಳು ನಕ್ಷತ್ರ. ಆದರೆ ಮಡಕೆಯನ್ನು ಹೊತ್ತು ನಡೆಯುವಾಗ ಸೀರೆಯಿಟ್ಟು ನಡೆಯುವುದು ಅಭ್ಯಾಸವಿಲ್ಲದೆ ನಕ್ಷತ್ರ ಎಡವಿ ಇನ್ನೇನು ಬಿದ್ದೇ ಬಿಟ್ಲು ಅನ್ನೋ ಹಾಗೆ ನಿಧಾನವಾಗಿ ನಡೀತಾ ಇದ್ಲು. ತಲೆ ಮೇಲಿದ್ದ ಮಡಕೆಯನ್ನು ಹಿಡಿದುಕೊಂಡಿದ್ದ ತಾರಾ ಬಳಿ ಬಂದ ನವೀನ್, ತಾರಮ್ಮ, ಅವಳಿಗೆ ಸೀರೆ ಉಟ್ಟು ನಡೆಯೋಕೆ ಬರಲ್ಲ, ಸ್ವಲ್ಪ ಹೆಲ್ಪ್ ಮಾಡಿ ಅಂದ. ಎಂಥ ಸ್ಥಿತಿಯಲ್ಲೂ ಜೊತೆಯಾಗಿ ನಿಲ್ಲುವವನಿವನು. ದೇವರಿಗೆ ಮನದಲ್ಲೇ ನಮಸ್ಕರಿಸಿದ್ದಳು ನಕ್ಷತ್ರ. ಪೂಜೆ ಮಾಡಿದ ಮಡಕೆಯನ್ನು ಗರ್ಭಗುಡಿ ಒಳಗಡೆ ಕೊಟ್ಟು ಮಂಗಳಾರತಿಗಾಗಿ ಕಾದು ನಿಂತರು. ಲಕ್ಷ್ಮೀ ಪದ್ಮಾವತಿಯರ ಸಮೇತನಾಗಿ ವಿಶೇಷ ಪುಷ್ಪಾಲಂಕಾರದಲ್ಲಿ ಸ್ವಾಮಿ ನಯನ ಮನೋಹರವಾಗಿ ಕಾಣಿಸುತ್ತಿದ್ದ. ಮಂಗಳಾರತಿ ತೆಗೆದುಕೊಂಡು ದೇವರಿಗೆ ನಮಸ್ಕರಿಸುವಾಗ ಶುಭ ಸೂಚನೆಯಂತೆ ದೇವರ ಬಲಭಾಗದಿಂದ ಹೂವೊಂದು ಬಿದ್ದಿತ್ತು. ಅರ್ಚಕರು ಮತ್ತು ಗೌಡರು ಏಕಕಾಲಕ್ಕೆ ನೋಡಿದ್ರು. ನಕ್ಷು, ಎಲ್ರಿಗೂ ನಮಸ್ಕಾರ ಮಾಡ್ಕೊ, ಪೂರ್ಣಿಮಾ ಆದೇಶ ಮಾಡಿದ್ದರು. ಎಲ್ಲರಿಗೂ ನಮಸ್ಕರಿಸಿ ದೇವಸ್ಥಾನದಿಂದ ಹೊರಗಡೆ ಬಂದು ಸ್ನೇಹ, ದಿವ್ಯಾರ ಜೊತೆ ತಲೆ ತಗ್ಗಿಸಿ ಕುಳಿತಿದ್ದಳು ನಕ್ಷತ್ರ. ಮದುಮಗಳ ಕಳೆ ಮುಖದಲ್ಲಿ ಲಾಸ್ಯವಾಡುತ್ತಿತ್ತು. ಗೆಳೆಯರ ಜೊತೆ ನಿಂತಿದ್ದ ನವೀನ್ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೇಳಿದ್ದರಿಂದ ನಕ್ಷತ್ರಳನ್ನು ಪರಿಚಯ ಮಾಡಿಕೊಡೋದಿಕ್ಕೆ ಅಂತ ಅವಳನ್ನು ಕರೆದುಕೊಂಡು ಹೋಗಿದ್ದ. ಆಡಳಿತ ಮಂಡಳಿಯವರ ಪರಿಚಯ ಹಾಗೂ ಅವರ ಹುದ್ದೆಗಳನ್ನು ಪರಿಚಯ ಮಾಡಿಕೊಟ್ಟ ಥೇಟ್ ಕಿರಿಗೌಡನಂತೆ ಗತ್ತಿನಿಂದ ಜರಿಯಂಚಿನ ಬಿಳಿ ಪಂಚೆ, ಬಿಳಿ ಶರ್ಟ್ ತೊಟ್ಟು ಸೀದಾ ಸಾದನಾಗಿ ಸುಂದರವಾಗಿ ಕಾಣುತ್ತಿದ್ದ ನವೀನ್ ಡಾಕ್ಟರ್ಗಿಂತ ಗೌಡನಾಗಿ ಚೆನ್ನಾಗಿ ಕಾಣಿಸ್ತಾನೆ ಅಂದುಕೊಂಡಳು ನಕ್ಷತ್ರ. ಅವರತ್ತ ಹೋದ ಬಳಿಕ ನಾಚಿ ತಲೆ ತಗ್ಗಿಸಿದ್ದ ನಕ್ಷತ್ರಳ ಮುಖದಲ್ಲಿ ವಿಶೇಷವಾದ ಕಳೆ ನೋಡಿ, ಈಗಲೇ ಮದುವೆ ಹೆಣ್ಣಿನ ಕಳೆ ಬಂದಿದೆಯಲ್ಲೇ ಅಂತ ಕೇಳಿದ್ದ. ನೀನೇನು ವೈಟ್ ಆ್ಯಂಡ್ ವೈಟ್ ಹಾಕಿದೀಯಾ ಎಂದು ಕೇಳಿದವಳಿಗೆ, ಮನೆಯಲ್ಲಿ ಪೂಜೆ ಏನಾದರೂ ಇದ್ದಾಗ ಕಂಪಲ್ಸರಿ ಪಂಚೆನೇ ಉಡಬೇಕು ಅಂತ ಹೇಳಿದ್ದ. ಮನೆಯ ರೀತಿ ರಿವಾಜುಗಳನ್ನು ಅವಳಿಗೆ ಪರಿಚಯಿಸುತ್ತಾ, ನಿನ್ನ ತರಲೆಗಳನ್ನೆಲ್ಲ ಮನೆಗೆ ಹೋದ್ಮೇಲೆ ಇಟ್ಕೊ, ಈಗ ಡೀಸೆಂಟ್ ಆಗಿರು ಅಂದರು ತಾರಾ. ಬನ್ನಿ ಇಬ್ರು, ಭೋಜನ ಶಾಲೆಯಲ್ಲಿ ಮೊದಲ ಪಂಕ್ತಿ ನಕ್ಷತ್ರನೇ ಪ್ರಸಾದ ಬಡಿಸಬೇಕು ಅಂತ ಹೇಳಿದರು. ತಾರಮ್ಮ, ಅಷ್ಟು ದೊಡ್ಡ ದೊಡ್ಡ ಪಾತ್ರೆಗಳನ್ನು ಹಿಡ್ಕೊಂಡು ಹೇಗೆ ಬಡಿಸ್ತಾಳೆ ಅಂದ ನವೀನ್. ನೋಡ್ದ ನಕ್ಷು, ನನ್ನ ಮಗ ಎಷ್ಟು ಕಾಳಜಿ ಮಾಡ್ತಾನೆ, ಹೆದರ್ಕೋಬೇಡ, ದೇವಸ್ಥಾನದ ಟ್ರಸ್ಟ್ನ ಹಿರಿಯವರು ಕೂತಿರ್ತಾರೆ ಅಷ್ಟೇ, ನಮ್ಮ ಹುಡುಗರೇ ಪಾತ್ರೆಗಳನ್ನು ಹಿಡ್ಕೋತಾರೆ, ನೀನು ಬರೀ ಬಡಿಸು ಅಷ್ಟೇ, ಗಾಬರಿ ಆಗಬೇಡ, ಮಾವಂದರು ಅಪ್ಪ ಕೂಡ ಕೂತಿರ್ತಾರೆ, ಊಟದಲ್ಲಿ ಕೂದಲು ಸಿಗಬಾರ್ದು ಅನ್ನುತ್ತಾ ಇಳಿಬಿಟ್ಟಿದ್ದ ನಕ್ಷತ್ರಳ ಒದ್ದೆ ಕೂದಲನ್ನು ಹಿಡಿದು ಸಡಿಲವಾಗಿ ಹೆರಳಾಕಿ ಹೇಳಿದರು. ಸರಿ ಎಂಬಂದೆ ತಲೆ ಆಡಿಸಿದಳು. ಹಿರಿಯರ ಸಾಮೀಪ್ಯ ಜೊತೆಗೆ ಹತ್ತಿರವಿದ್ದು ದೂರ ನಿಂತಿದ್ದ ತಾಯಿ ಕಾರಣ ತಿಳಿಯದೆ ಮೌನದ ಮೊರೆ ಹೋಗುವಂತೆ ಮಾಡಿತ್ತು. ಲಕ್ಷ್ಮಿ, ಬಾ, ನಿಧಾನವಾಗಿ ಬಡಿಸು ಎನ್ನುತ್ತಾ ಬಂದರು ಸುಧಾಮಣಿ ಸೊಸೆಯನ್ನು ಕರೆದುಕೊಂಡು ಹೋಗೋದಿಕ್ಕೆ. ಭೋಜನ ಶಾಲೆಯ 2 ಸಾಲಿನಲ್ಲಿ ಜನ ಆಗಲೇ ಕುಳಿತಿದ್ರು. ಹುಡುಗರೆಲ್ಲಿ ಎಂದು ನೋಡುವಷ್ಟರಲ್ಲಿ, ಸುಧಮ್ಮ, ನಾವಿಲ್ಲೇ ಇದ್ದೀವಿ. ಸಂಜಯ್, ಅರುಣ್, ಸತಿ, ಯತಿ ಜೊತೆಗೆ ಜೀವನ್ ಕೂಡ ಒಂದೊಂದು ಪಾತ್ರೆಗಳನ್ನು ಹಿಡಿದು ನಿಂತಿದ್ರು. ಸುಧಾಮಣಿಯವರು ಜೊತೆಯಲ್ಲಿ ಸಾಗುತ್ತಾ ಬಡಿಸಲು ಮಾರ್ಗದರ್ಶನ ಕೊಡುತ್ತಾ ಇದ್ರು. ಮನೆ ದೇವರ ಪೂಜೆಯಲ್ಲೇ ಸೇರಿದ ಜನ ನೋಡಿ ವಿಶ್ವನಾಥ ದಂಪತಿಗಳಿಗೆ, ನಾವೇ ನಮ್ಮ ಮಗಳಿಗೆ ಹೆಚ್ಚಿನ ಭಾರ ಹೊರಿಸ್ಬಿಟ್ವಾ, ಪಟ್ಟಣದಲ್ಲಿ ಯಾವುದಾದ್ರೂ ಕೆಲಸದಲ್ಲಿರೋನಿಗೆ ಮದುವೆ ಮಾಡಿದರೆ ಮಗಳು ಚಿಕ್ಕ ಕುಟುಂಬದಲ್ಲಿ ಆರಾಮವಾಗಿರ್ತಾ ಇದ್ಲೋ ಏನೋ. ಅರೆಕ್ಷಣ ಹೆತ್ತ ಕರುಳು ಮಗಳಿಗೆ ಹೊರಿಸಿದ ಭಾರವನ್ನು ನೆನೆದು ಅಳುಕಿತ್ತು. ಎಲ್ಲರೂ ಊಟ ಮುಗಿಸಿ ಪ್ರಾಂಗಣದಲ್ಲಿ ಬರುತ್ತಿರುವಾಗ ದಿವ್ಯಾ, ಸ್ನೇಹ ಜೊತೆ ನಡೆದು ಬರುತ್ತಿದ್ದ ನಕ್ಷತ್ರಳನ್ನು, ಲಕ್ಷ್ಮಿ, ನಿಂತ್ಕೋ ಮಗಳೇ ಎಂದ ಗೌಡರು. ಲಕ್ಷ್ಮಿ ಜೊತೆ ಹೋಗು ಅಂದರು ನವೀನ್ಗೆ.
ನವೀನ್ ಜೊತೆ ಹೆಜ್ಜೆ ಹಾಕುತ್ತಿರುವಾಗ ದೇವಸ್ಥಾನದಲ್ಲಿ ಕೆಲಸಕ್ಕಿದ್ದ ಜನರು ಗೌಡರ ಮನೆಯವರೆಂದು ಕೈ ಮುಗಿತಾ ಇದ್ದರು. ಅಭ್ಯಾಸವಿಲ್ಲದ ನಕ್ಷತ್ರಳಿಗೆ ಮುಜುಗರ ಆಗ್ತಾ ಇತ್ತು. ವಯಸ್ಸಿನಲ್ಲಿ ಚಿಕ್ಕವಳಾದರೂ ಮಗಳಿಗೆ ಸಿಗುತ್ತಿದ್ದ ಗೌರವ ನೋಡಿ ಮದುವೆ ಅಂತೂ ಮಾಡಲೇಬೇಕಿತ್ತು. ಎಲ್ಲೋ ಇರೋನಿಗೆ ಕೊಟ್ಟಿದ್ರೆ ಮಗಳಿಗೆ ಈ ಸ್ಥಾನಮಾನ ಸಿಗ್ತಾ ಇರಲಿಲ್ಲ. ನವೀನ್ ಕೂಡ ಡಾಕ್ಟರ್, ನಿರುಮ್ಮಳಾಗಿ ಹೆತ್ತ ಕರುಳು ಆಗಿತ್ತು. ಹಜಾರದಲ್ಲಿ ಕಸ ಗುಡಿಸುವ ಹೆಂಗಸೊಬ್ಬರು ಇಬ್ಬರು ಗೌಡರಿಗೆ ಕೈ ಮುಗಿಯುತ್ತಾ ಸುಧಾ ತಾರಾರಿಗೂ ಕೈ ಮುಗಿದರು. ಅರೆಕ್ಷಣ ನಿಂತ ಸುಧಾಮಣಿಯವರು ರಾಜಮ್ಮ ಹೇಗಿದ್ದೀರಾ ಎನ್ನುತ್ತಾ ಕುಶಲೋಪರಿ ವಿಚಾರಿಸಿದರು. ರಂಗನಾಥನ ಆಶೀರ್ವಾದ ಮೋರೆ, ಕುಟುಂಬ ಸಮೇತರಾಗಿ ಬಂದಿದ್ದೀರಾ ಅಂದರು. ಆಗ ತಾನೇ ಬಂದಿದ್ದರಿಂದ ವಿಷಯ ತಿಳಿಯದೆ. ಮಗಂಗೆ ಮದುವೆ ಮಾಡ್ತಿದ್ದೀವಿ, ಸೊಸೆ ಕೈನಲ್ಲಿ ಮಾಡಿಸೋ ಪೂಜೆಗಳಿದ್ವಲ್ಲ ಅದಕ್ಕೆ ಬಂದ್ವಿ, ಊಟ ಮಾಡಿ ಹೋಗಿ ಅಂದರು. ನವೀನ್ ಕಡೆ ನೋಡಿದ್ರು. ಅರ್ಥವಾದವನ ಹಾಗೆ ಚುಕ್ಕಿ ಬಾ ಎನ್ನುತ್ತಾ ಕರೆದುಕೊಂಡು ಬಂದ. ಚಿಕ್ಕಗೌಡ್ರಿಗೆ ಮದುವೆನಾ ಅಮ್ಮೋರೆ, ಸಣ್ಣ ಗೌಡ್ತಿ ಮುಖದಲ್ಲಿ ಲಕ್ಷ್ಮೀ ಕಳೆ ಇದೆ ಅಂತ ಆ ಹೆಂಗಸು ಹೇಳಿದರು. ಎಲೆ ಅಡಿಕೆ ಹಣ್ಣುಗಳನ್ನು ನಕ್ಷತ್ರಳ ಕೈಗೆ ಕೊಟ್ಟ ತಾರ ಅವ್ರಿಗೆ ಕೊಡು ಅಂತ ಹೇಳಿದರು. ಹೇಳಿದಂತೆ ಆಕೆಯ ಕೈಗೆ ಹಣ್ಣುಗಳನ್ನು ಕೊಟ್ಟಳು ನಕ್ಷತ್ರ. ಪಡೆದುಕೊಂಡ ಆಕೆ ನೂರ್ಕಾಲ ಸುಖವಾಗಿರು ತಾಯಿ, ಗೌಡ್ರ ವಂಶ ಬೆಳೀಲಿ ತಾಯಿ ನಿನ್ನಿಂದ ಆಶೀರ್ವದಿಸಿದ್ರು. ಅರಳಿಕಟ್ಟೆ ಹತ್ರ ಕೂತಿರಿ, ಎಲ್ಲರೂ ಬರ್ತೀವಿ ನಾವು. ದೊಡ್ಡವರೆಲ್ಲ ಬೇರೆ ಕಡೆ ಹೋದ ಬಳಿಕ ಉಳಿದವರು ಹುಡುಗರಷ್ಟೇ. ಗುಡ್ಡದ ರಂಗನಾಥ ಸ್ವಾಮಿಗೆ ನಕ್ಷತ್ರ ಇದೇ ಮೊದಲೇನಲ್ಲ, 10 ಬಾರಿ ಬಂದಿದ್ಲು. ನವೀನ್ ಫ್ಯಾಮಿಲಿಗೆ ಜಾತ್ರೆಯಲ್ಲಿ 2 ಬಾರಿ ಸಿಕ್ಕಿದ್ದು ನೆನಪಿನ ಪುಟಗಳಲ್ಲಿ ಸದಾ ಜೀವಂತ. ಸಾವಿರಾರು ಭಕ್ತರಲ್ಲೊಬ್ಬಳಾಗಿ ಬಂದಿದ್ದಕ್ಕೂ ಗೌಡರ ಮನೆ ಸೊಸೆಯಾಗಿ ಬಂದದ್ದಕ್ಕೂ ಇದ್ದ ವ್ಯತ್ಯಾಸವನ್ನು ತಾಳೆ ಹಾಕ್ತಾ ಇದ್ಲು ನಕ್ಷತ್ರ. ಕಸ ಗುಡಿಸುವ ರಾಚಮ್ಮ ಹೇಳಿದ ಗೌಡ್ತಿ ಪದ ತುಟಿಯಂಚಲ್ಲಿ ನಗು ಮೂಡಿಸಿತ್ತು. ಒಳಗೊಳಗೆ ಒಬ್ಳೇ ನಗ್ತಿದೀಯಾ, ಜೋರಾಗಿ ಹೇಳಿದ್ರೆ ನಾವು ನಗಲ್ವಾ, ಸ್ನೇಹ ಎಚ್ಚರಿಸಿದ್ಲು. ಏನಿಲ್ವೇ, ಜಾತ್ರೆ ನೆನಪಾಯ್ತು ಅಷ್ಟೇ, ನಕ್ಷತ್ರ ಹೇಳಿದ್ಲು. ಓಹೋ, ಅಮ್ಮವರು ನೆನಪಿನ ಅಲೆಯಲ್ಲಿ ತೇಲ್ತಿದ್ರೋ, ಸ್ನೇಹ ರೇಗಿಸಿದ್ಲು. ಸುಮ್ಮನೆ ಇರೇ, ಕಾಯ್ತಿರ್ತಾಳೆ ಏನಾದರೂ ಸಿಗೋದನ್ನೇ ರೇಗ್ಸಕ್ಕೆ ಎನ್ನುತ್ತಾ ಚಟೀರನೆ ಸ್ನೇಹಾಳ ಮುಂಗೈ ಮೇಲೆ ಪೆಟ್ಟು ಕೊಟ್ಟಳು ನಕ್ಷತ್ರ. ಇವಳು ಮಾತ್ರ ಏನು ಬೇಕಾದರೂ ರೇಗಿಸ್ಬೋದು, ನಾವು ಮಾತ್ರ ರೇಗಿಸೋ ಆಗಿಲ್ಲ, ಹೋಗೆ ಅಡ್ಡ ನ್ಯಾಯ ನಿಂದು ಎಂದು ಮೂತಿ ತಿರುವುತ್ತಾ ಹೇಳಿದ್ದಳು ಸ್ನೇಹ. ಯಾವಾಗಲೂ ಒಡ ಹುಟ್ಟಿದವಳು ಎಂಬಷ್ಟೇ ಸಲುಗೆಯಿಂದ ಇರುತ್ತಿದ್ದ ಸತಿ ಯತಿ ಇಬ್ಬರು ಕೈಗೆಟುಕುವಷ್ಟು ಸನಿಹ ಇದ್ದರೂ ಕೈಕಟ್ಟಿ ಹಾಕಿದಂತೆ ನಿಂತು ಮಾತನಾಡಿದ್ದು ನಕ್ಷತ್ರಳಿಗೆ ಗಂಟಲಲ್ಲಿ ಸಿಕ್ಕಿಕೊಂಡ ತುತ್ತಂತಾಗಿತ್ತು. ಮನದೊಳಗೆ ಅಡಗಿಸಿ ಲೆಕ್ಕಾಚಾರ ಹಾಕಿ ತಿಳಿಯದವಳು, ನಿಮ್ಮಿಬ್ರಿಗೂ ಏನಾಗಿದೆ, ಯಾವಾಗ ಸಿಕ್ಕರೂ ನಕ್ಷು ಅಂತ ಓಡ್ಬರೋದು, ಇವತ್ತೇನು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಎಂದು ಕೇಳಿಯೇ ಬಿಟ್ಟಳು. ನಕ್ಷು ಪಬ್ಲಿಕ್ ಪ್ಲೇಸ್ ಅಲ್ಲದೆ ಎಲ್ಲರ ಚಿತ್ತ ನಿನ್ನ ಕಡೆನೇ ಇರುತ್ತೆ, ನಿನಗೆ ಕೆಲವು ಅರ್ಥ ಆಗೋಕ್ಕೆ ಇನ್ನೂ ಟೈಮ್ ಬೇಕು, ಸುಮ್ಮನಿರು ಸತಿಯೇ ಉತ್ತರಿಸಿ ಸಮಾಧಾನಿಸಿದ್ದ. ಅದೆಷ್ಟರ ಮಟ್ಟಿಗೆ ಸಮಾಧಾನ ಆಯಿತೋ ಇಲ್ವೋ ಯಾರಿಗೂ ಅರಿವಾಗಲಿಲ್ಲ. ಹಿರಿಯರೆಲ್ಲ ಹತ್ತಿರ ಬರುತ್ತಿದ್ದರಿಂದ ಮಾತು ಅಲ್ಲಿಗೆ ನಿಂತಿತ್ತು. ನೀನೇನು ಬೇಜಾರಾಗಬೇಡ, ಮನೆಗೆ ಕರ್ಕೊಂಡು ಬರ್ತೀನಿ ನೀನು ಇಬ್ಬರು ಅಣ್ಣಂದಿರನ್ನು ಅಂದ ನವಿ. ಯತಿ ನೀನೇ ಡ್ರಾಪ್ ಮಾಡಬಾರೋ ಅಂದ. ಬಾಡಿದ ಮಗಳ ಮುಖ ನೋಡಿ ಪೂರ್ಣಿಮಾ ಚಿಂತಿತರಾಗಿ ಏನಕ್ಕೆ ಸಪ್ಗಾಗಿದೆಯಾ ಅಂದರು. ಆಂಟಿ ನೀವು ಪೂಜೆ ಮಾಡುವಾಗ ಹತ್ತಿರ ಬರಲಿಲ್ವಲ್ಲ ಅದಕ್ಕೆ ಬೇಜಾರಾಗಿದ್ದಾಳವಳು, ಸ್ನೇಹಾಳೆ ಉತ್ತರಿಸಿದ್ದಳು. ಅಯ್ಯೋ ನನ್ನ ಬಂಗಾರ, ಅಷ್ಟಕ್ಕೆಲ್ಲ ಬೇಜಾರಾಗ್ತಾರಾ, ತಾಯಂದರು ಈ ಮಕ್ಕಳಿಗೆ ಯಾವುದೇ ಶಾಸ್ತ್ರ ಮಾಡಬಾರ್ದು ಅಷ್ಟೇ ಅಂತ ಪೂರ್ಣಿಮಾ ಹೇಳಿದರು. ಅವಳಿಗಿನ್ನೂ ಶಾಸ್ತ್ರ ಸಂಪ್ರದಾಯಗಳು ಗೊತ್ತಿಲ್ವಲ್ಲ, ತಿಳ್ಕೊತಾಳ್ಬೇಡಿ. ಅಂದಹಾಗೆ ನಿಶ್ಚಿತಾರ್ಥದ ದಿನದವರೆಗೂ ನಕ್ಷತ್ರನ ಹೊರಗಡೆ ಎಲ್ಲೂ ಕಳಿಸ್ಬೇಡಿ, ನಕ್ಷತ್ರ ಎಲ್ಲೂ ಹೋಗಬಾರ್ದು ತಿಳಿತಾ, ಸುಧಾಮಣಿ ಆಜ್ಞೆ ಮಾಡಿದ್ದರೋ ಶಾಸ್ತ್ರವನ್ನು ಹೇಳಿದ್ದರೋ ನಕ್ಷತ್ರಳಿಗೆ ತಿಳಿಯಲಿಲ್ಲ. ಸುಮ್ಮನೆ ತಲೆಯಾಡಿಸಿದ್ಲು ಅಷ್ಟೆ. ಕಳಿಸಲ್ಲ ಬಿಡಿ, ನಮ್ಮಲ್ಲೂ ಗಂಗೆ ಪೂಜೆ ಆದಮೇಲೆ ಕಳಿಸೋ ಪದ್ಧತಿ ಇಲ್ಲ ಅಂದರು ಪೂರ್ಣಿಮಾ. ಅಪ್ಪ ಹೊರಡೋದಾ ನವೀನ್ ಕೇಳಿದ ಆಗಸದಲ್ಲಿ ಒಂದಾಗುತ್ತಿದ್ದ ಮೋಡಗಳನ್ನು ನೋಡಿ. ಮಳೆ ಬರೋ ಥರ ಆಗ್ತಿದೆ, ಶುಭ ಸೂಚನೆಯೇ, ಎಲ್ಲರೂ ಕಾರ್ ಹತ್ತಿ ಅಂದ ಗೌಡರು ನಕ್ಷತ್ರಳ ಬಳಿ ಬಂದು ತಲೆ ನೇವರಿಸುತ್ತಾ, ನಂಗಿವತ್ತು ಸಮಾಧಾನ ಆಯಿತು ಮಗಳೇ, ನೀನೇನು ಯಾವುದಕ್ಕೂ ಹೇಗಪ್ಪ ಅಂತ ಹೆದರ್ಕೋಬೇಡ, ನಾನಿರೋವರೆಗೂ ಮಗಳಂತ ಸೊಸೆಗೆ ಅಭಯವನ್ನಿತ್ತರು. ಎರಡನೇ ಯೋಚನೆ ಇಲ್ಲದೆ ಒಪ್ಪಿಗೆ ಸೂಚಿಸಿದ್ದ ಅಳುಕಿದ್ದೇ ಇತ್ತು ವಿಶ್ವನಾಥರಿಗೆ. ಗೌಡರ ಇಂತಹ ಅಭಯಗಳು ಅವರ ಅಳುಕನ್ನು ದೂರ ಮಾಡ್ತಾ ಇದ್ವು. ನವೀನ್ ತಾನೇ ಖುದ್ದಾಗಿ ಡ್ರಾಪ್ ಮಾಡುವ ಇರಾದೆ ಸಂಪ್ರದಾಯಗಳನ್ನು ಬೇಲಿ ದಾಟಲಾಗದೆ ಸುಮ್ಮನೆ ಆಗಿದ್ದ. 3 ಕಾರುಗಳು ಧೂಳೆಬ್ಬಿಸುತ್ತಾ ಚಲಿಸಲಾರಂಭಿಸಿದವು. ವಿಶ್ವನಾಥರ ಫ್ಯಾಮಿಲಿಯನ್ನು ಡ್ರಾಪ್ ಮಾಡೋದಿಕ್ಕೆ ಅಂತ ಯತಿ ಎಷ್ಟೇ ಬೇಡವೆಂದರೂ ಕಾಫಿ ತಿಂಡಿಯ ಸಮಾರಾಧನೆಯಾದ ಮೇಲೆಯೇ ಹೋಗಲು ಬಿಟ್ಟಿದ್ದು ಪೂರ್ಣಿಮಾ. ಯತಿ ಹತ್ತ ಹೋದ್ಮೇಲೆ ಶರದಿಯ ಗೈರು ಹಾಜರಿಯಲ್ಲಿ ನಡೆದ ಮೊದಲ ಕಾರ್ಯಕ್ರಮದ ಬಗ್ಗೆ ಹೇಳೋಕೆ ಅಂತಲೇ ಕಾಲ್ ಮಾಡಿದ್ದರು ಗೆಳತಿಯರಿಬ್ಬರು. ಅದೇ ಸಮಯಕ್ಕೆ ಸರಿಯಾಗಿ ಸತಿ ಶರದಿ ಇಬ್ಬರು ಲೈನ್ನಲ್ಲಿದ್ದರಿಂದ ಶರದಿಯೇ ಕಾಲ್ ಹಾಕಿದ್ಲು. ಹೀಗೆ ಅದು ಇದು ಮಾತನಾಡುತ್ತಾ ನಕ್ಷತ್ರ, ನನಗ್ಯಾಕೋ ಅವನ ಮದುವೆ ಆಗೋದು ತುಂಬ ಭಾರ ಅನ್ನಿಸ್ತಿದೆ ಎನ್ನುತ್ತಾ ಇಂದಿನ ಸತಿ ಯತಿಯ ವರ್ತನೆಯನ್ನು ವಿವರಿಸಿದ್ಲು. ಶರದಿ, ನಾವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ನೀನೇ ಅರ್ಥ ಮಾಡಿಸು ಅಂದ ಸತಿ.
ನಕ್ಷು, ಇನ್ನು ಮುಂದೆ ಫಂಕ್ಷನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೇ ಆಗಿರ್ತೀಯ. ಎಲ್ಲರೂ ನಿನ್ನನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ನೀನು ಅಣ್ಣಂದ್ರು ಅಂತಾನೆ ಕ್ಲೋಸಾಗಿ ಮಾತಾಡಿದ್ರು ನೋಡೋರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಅದಕ್ಕೆ ಅವರಿಬ್ಬರು ಹಾಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತಾರೆ ಅಷ್ಟೇ. ಬ್ರೋ ಯಾವಾಗಲೂ ಎಷ್ಟು ಕ್ಲೋಸಪ್ ಆಗಿ ಇರೋರು ಅವರೇ ಡಿಸೆಂಟಾಗಿದ್ರಲ್ಲ, ಇವತ್ತು ಅಷ್ಟೇ ಎಂದಳು ಶರದಿ. ನಂಗೆ ಹಾಗೆಲ್ಲ ಇರೋಕ್ಕಾಗಲ್ವೇ ಕೊರಗುತ್ತಾ ಹೇಳಿದ್ದಳು ನಕ್ಷತ್ರ. ಜಾಸ್ತಿ ಜನ ಇದ್ದರೆ ನೀನು ಆಟೋಮ್ಯಾಟಿಕ್ಕಾಗಿ ಸೈಲೆಂಟ್ ಆಗಿರ್ತೀಯ, ಡೋಂಟ್ ವರಿ ಎಂದು ಸಮಾಧಾನಿಸಿದಳು ಶರದಿ. ಅಷ್ಟರಲ್ಲಿ ನವೀನ್ ಕೂಡ ಜಾಯ್ನ್ ಆಗಿದ್ದ. ಏನು ಬ್ರೋ, ನೀವೇನೋ ಮದುವೆ ಆಗ್ತಿದ್ದೀರಾ ಅಂದರೆ ಇವಳನ್ನು ಟ್ರೈನಪ್ ಮಾಡೋಕ್ಕೆ ದೊಡ್ಡ ತಲೆನೋವಾಗಿದೆ ಆರೋಪಿಸಿದಳು ಶರದಿ ನವೀನನನ್ನು ಉದ್ದೇಶಿಸಿ. ಅಷ್ಟೊಂದೆಲ್ಲ ರಿಸ್ಕ್ ತಗೋಬೇಡ ಶರದಿ. ಮದುವೆ ಆದಮೇಲೆ ಅಮ್ಮನ ಹತ್ರ ಇರೋ ಕೀಗೊಂಚಲನ್ನು ಒಂದು ವಾರ ಇವಳ ಹತ್ರ ಕೊಡಿಸ್ತೀನಿ, ಆಟೋಮ್ಯಾಟಿಕ್ಕಾಗಿ ಸರಿ ಹೋಗ್ತಾಳೆ. ನವೀನ್ ಪರಿಹಾರ ಸೂಚಿಸಿದವನಂತೆ ಹೇಳಿದ್ದ. ಒದೆ ತಿಂತೀಯ ಅಷ್ಟೇ ನನ್ನ ಹತ್ರ, ಇಂಥ ಕಪಿಚೇಷ್ಟೆಗಳನ್ನೆಲ್ಲ ಆಡಿದ್ರೆ ಅಷ್ಟೇ ಅಂದಿದ್ಲು ನಕ್ಷತ್ರ. ಓಕೆ ಕೂಲ್, ಆಲ್ರೆಡಿ ಲೇಟಾಗಿದೆ, ಮಲ್ಗಿ ನಿದ್ದೆ ಮಾಡಿ, ನಾಳೆ ಮಾತಾಡೋಣ ಎನ್ನುತ್ತಾ ಕಾಲ್ ಡಿಸ್ಕನೆಕ್ಟ್ ಮಾಡಿದರು. ವಿಶ್ವನಾಥ ದಂಪತಿಗಳು ಮಗಳಿಗೊಂದು ಹಸನಾದ ಬದುಕಿನ ದಾರಿ ಮಾಡಿಕೊಟ್ಟ ದೇವರಿಗೆ ವಂದಿಸಿ ನೆಮ್ಮದಿಯಾಗಿ ನಿದಿರೆಗೆ ಜಾರಿದ್ರು. ಗೌಡರು ನಕ್ಷತ್ರನೇ ಸೊಸೆಯಾಗ್ತಾ ಇರೋದಕ್ಕೆ ಅಂಕುರ ಪೂಜೆಯಾದ ಖುಷಿಯಲ್ಲಿ ನೆಮ್ಮದಿಯಾಗಿ ನಿದ್ರಿಸಿದ್ರು. ಇಲ್ಲಿಗೆ 51ನೇ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.